ಬನ್ನಿ. ರೀ, ಏನಾಯ್ತು ನಿಮ್ಗೆ? ಬನ್ನಿ ಒಳಗೆ ಹೋಗೋಣ. ಜಗತ್ತೇ ಸುತ್ತಾಡ್ ಬಂದ್ರು ಎಲ್ಲೂ ಸಿಗ್ದಿರೋ ನೆಮ್ಮದಿ ಮನೆ ಹೊಸಲು ತುಳಿದಿದ ತಕ್ಷಣ ಸಿಗುತ್ತಂತೆ. ಅದು ನಿಜ ಅಲ್ವಾ? ನನ್ನ ಜೀವನ ಪೂರ್ತಿ ಬದಲಾಗೋದಕ್ಕೆ ಕಾರಣನೇ ಈ ಮನೆ. ಇದು ಬರೀ ಮನೆ ಅಲ್ಲ, ನನ್ನ ಪ್ರಪಂಚ ರೀ. ಅಮ್ಮ ನೆನಪಾದಾಗಿಲ್ಲ ನನಗೆ ಈ ಮನೆ ನೆನಪಾಗುತ್ತೆ. ಈ ಮನೆ ನೆನಪಾದಾಗ ಅಮ್ಮ ನೆನಪಾಗ್ತಾರೆ. ನಾನು ಬಾಲ್ಯ ಕಳೆದಿದ್ದೆ ಈ ಮನೇಲಿ. ನನ್ನ ಖುಷಿ ಕ್ಷಣಗಳೆಲ್ಲ ಇಲ್ಲೇ ಇರಬೇಕಾದ್ರೆ ಈ ಮನೆನ ಅಷ್ಟು ಈಸಿಯಾಗಿ ಹೇಗೆ ಬಿಟ್ಕೊಡ್ಲಿ ಹೇಳಿ? ಅದಕ್ಕೆ ಈ ಮನೆ ನನಗೆ ಸೇರಲೇಬೇಕಂತ ಕೋರ್ಟಲ್ಲಿ ಕೇಸ್ ಹಾಕಿದ್ದು. ಒಂದಲ್ಲ ಒಂದಿನ ಇದು ನನ್ನ ಮನೆ ಆಗೇ ಆಗುತ್ತೆ. ಆಗ ಆಗ ನಾವೆಲ್ಲರೂ ಈ ಮನೇಲಿ ಖುಷಿಯಾಗಿ ನೆಮ್ಮದಿಯಾಗಿ ಬಾಳ್ತೀವಿ. ಬಾಳಲೇಬೇಕು. ಆ ದಿನ ಜಾಸ್ತಿ ದೂರ ಇಲ್ಲ ಅಂತ ಅನ್ಕೋತೀನಿ ಸಪ್ತಮಿ. ರೀ, ನೀವೇನು ಯೋಚನೆ ಮಾಡ್ಬೇಡಿ. ನಿಮ್ಮ ಆಸೆ ಕನಸು ಎಲ್ಲ ಈಡೇರುತ್ತೆ. ಈಗ ಮನೆ ಒಳಗೆ ಹೋಗೋಣವಾ? ಸಪ್ತಮಿ, ಶ್ರೀಮಂತು ಬಂದ್ರಾ? ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಂದ್ರಲ್ಲ, ಬನ್ನಿ. ಬಾಪ ಶ್ರೀಮಂತು, ಬನ್ನಿ. ಬನ್ನಿ. ಬಾ ಶ್ರೀಮಂತು. ಸಪ್ತಮಿ, ಕೂತ್ಕೊಳ್ಳಿ. ಓಹೋ, ಶ್ರೀಮಂತ್ ಇವಾಗ ಬಂದ? ಸರಿಯಾದ ಟೈಮ್ಗೆ ಬಂದಿದ್ದೀರಾ ಸಪ್ತಮಿ. ಶ್ರೀಮಂತು, ಚೆನ್ನಾಗಿದ್ದೀರಾ? ಚಿಕ್ಕಪ್ಪ, ನೀನೆಷ್ಟೇ ನಾಟಕ ಮಾಡಿದ್ರು ಈ ನಾಟಕಕ್ಕೆ ಕರ್ಗ ವ್ಯಕ್ತಿ ನಾನಲ್ಲ. ಶ್ರೀಮಂತು, ಏನಾದ್ರೂ ಹೇಳಿದ್ಯಾ? ಏನಿಲ್ಲ. ಅಮ್ಮ, ಜ್ಯೂಸ್ ಊಟ ಎಲ್ಲ ರೆಡಿ ಆಯ್ತಾ? ಇಲ್ಲ ಮೊದಲು ಜ್ಯೂಸ್ ತಂದು ಕೊಡೋಣವಾ? ಜ್ಯೂಸ್ ಎಲ್ಲ ಏನೂ ಬೇಡ. ಸಪ್ತಮಿ, ಶ್ರೀಮಂತು, ಅಡ್ಗೆ ಎಲ್ಲ ಬಿಸಿ ಬಿಸಿ ಆಗಿದೆ. ಇಬ್ರು ಫಸ್ಟ್ ಊಟ ಮಾಡಬೇಡಿ, ಆಮೇಲೆ ಜ್ಯೂಸು ಐಸ್ ಕ್ರೀಮ್ ಎಲ್ಲ ಆಗುತ್ತೆ. ಶ್ರೀಮಂತು, ನಿಮ್ಮ ಚಿಕ್ಕಮ್ಮ ಬೆಳಗ್ಗೆ 4 ಗಂಟೆಗೇನೆ ಎದ್ದು ಒಬ್ಳೇನೆ ನಿಮ್ಗೋಸ್ಕರ ಅಡಿಗೆನ ತಯಾರು ಮಾಡಿದಾಳೆ. ಎಲ್ಲ ಎಲ್ಲ ನಿಮ್ಗೋಸ್ಕರನೇ. ನೀನು ಅಂದ್ರೆ ಮಂದಾರಗೆ ಪಂಚಪ್ರಾಣ. ಸರಿ ಸರಿ, ಊಟ ಮಾಡೋರಂತೆ. ಬನ್ನಿ. ಸಪ್ತಮಿ, ಶ್ರೀಮಂತು, ಬನ್ನಿ ಬನ್ನಿ.